ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಎಫ್ಕೆಸಿಸಿಐ ವತಿಯಿಂದ ಅರಿವು ಕಾರ್ಯಕ್ರಮ ಆಯೋಜನೆ, ವಿದ್ಯಾರ್ಥಿಗಳಲ್ಲಿ ಪಾರಂಪರಿಕ ಮತ್ತು ಪರಿಸರ ಸಂರಕ್ಷಣೆಯ ಜಾಗೃತಿ. ಭದ್ರಾರಣ್ಯದಲ್ಲಿ ಚಿರತೆಯೊಂದಿಗೆ ಕರಿಚಿರತೆಯ ದೃಶ್ಯ ಸೆರೆ, ಇದೊಂದು ಅಪರೂಪದ ಸಂಗಮವೆಂದ ನೆಟ್ಟಿಗರು. ವಿಶಾಖಪಟ್ಟಣದಲ್ಲಿ ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಆಯೋಜನೆ, ಟೂರಿಸಂ ಸುಸ್ಥಿರತೆಗೆ ಕಾರ್ಯಕ್ರಮ ಬಲ ನೀಡಿದೆ ಎಂದ ಸಚಿವ. ಮಲೇಷ್ಯಾ ಟೂರಿಸಂ ಸೇಲ್ಸ್ ಮಿಷನ್ 2026ಕ್ಕೆ ಬೆಂಗಳೂರಿನಲ್ಲಿ ಚಾಲನೆ, ಶಾಂಗ್ರಿಲಾ ಹೋಟೆಲ್ನಲ್ಲಿ ಮಲೇಷ್ಯಾ ಪ್ರವಾಸೋದ್ಯಮದ ಕಲರವ. ವಿದ್ಯಾರ್ಥಿಗಳಲ್ಲಿ ಪಾರಂಪರಿಕ ಮತ್ತು ಪರಿಸರ ಜಾಗೃತಿಯನ್ನ ಮೂಡಿಸಲು ಅರಿವು ಎಂಬ ಒಂದು ದಿನದ ಕಾರ್ಯಕ್ರಮವನ್ನು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘಗಳ ಒಕ್ಕೂಟ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಸಿಎಂಆರ್ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನದಂದು ಆಯೋಜಿಸಿದ್ದ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದರ ಭಾಗವಾಗಿ ಬೆಂಗಳೂರಿನ ಟಿಪ್ಪು ಸುಲ್ತಾನ್ ಅರಮನೆ ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಲಾಯಿತು. 18ನೇ ಶತಮಾನದ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಯಿತು. ಇದರ ಜೊತೆಗೆ ಬನ್ನೇರುಘಟ್ಟದ ಜೈವಿಕ ಉದ್ಯಾನದಲ್ಲಿ ಪರಿಸರ ಸಂರಕ್ಷಣೆ, ವನ್ಯಲೋಕದ ವೈವಿಧ್ಯದ ಮಹತ್ವವನ್ನು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಅಪರೂಪದ ಕರಿಚಿರತೆ ಕಾಣಿಸಿಕೊಂಡಿದೆ. ಭದ್ರಾ ಅರಣ್ಯದ ಕೆರೆಯೊಂದರ ದಡದಲ್ಲಿ ಸಾಮಾನ್ಯ ಚಿರತೆ ಮತ್ತು ಅಪರೂಪದ ಕಪ್ಪು ಚಿರತೆ ಜತೆಯಾಗಿ ನೀರು ಕುಡಿಯುತ್ತಿರುವುದು ವನ್ಯ ಪ್ರೇಮಿಗಳ ಗಮನ ಸೆಳೆದಿದೆ. ಈ ಕರಿಚಿರತೆಯ ಮೇಲೆ ಬೆಳಕು ಬಿದ್ದಾಗ ಅದರ ದೇಹದ ಮೇಲಿನ ವಿಶಿಷ್ಟ ಚುಕ್ಕಿಗಳು ಕಾಣುತ್ತವೆ. ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಸೋಹನ್ ಸಿಂಗ್ ಈ ಅದ್ಭುತ ಕ್ಷಣವನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಸಾಮಾನ್ಯವಾಗಿ ಚಿರತೆಗಳು ಒಂಟಿಯಾಗಿರಲು ಬಯಸುತ್ತವೆ, ಆದರೆ 2 ಬಲಿಷ್ಠ ದೊಡ್ಡ ಬೆಕ್ಕುಗಳು ಒಟ್ಟಿಗೆ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ಅದ್ಭುತವೇ ಸರಿ ಅಂತಿದ್ದಾರೆ ನೆಟ್ಟಿಗರು. ಅನ್ನು ಶಾಶ್ವತ ವಸಂತಕಾಲದ ದ್ವೀಪ ಎಂದು ಕರೆಯಲಾಗುತ್ತದೆ. ವರ್ಷದ 365 ದಿನವೂ ಇಲ್ಲಿನ ಹವಾಮಾನವು ಆಹ್ಲಾದಕರವಾಗಿರುತ್ತದೆ. ಅತಿ ಹೆಚ್ಚು ಚಳಿಯೂ ಇರುವುದಿಲ್ಲ, ಅತಿ ಹೆಚ್ಚು ಶಾಖವೂ ಇರುವುದಿಲ್ಲ. ಬ್ರೆಜಿಲ್ನ ರಿಯೋ ಡಿ ಜನೈರೋ ಬಿಟ್ಟರೆ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ವರ್ಣರಂಜಿತ ಕಾರ್ನಿವಲ್ ಹಬ್ಬಗಳಲ್ಲಿ ಒಂದು ಟೆನರೈಫ್ನ ಸಾಂತಾ ಕ್ರೂಜ್ನಲ್ಲಿ ನಡೆಯುತ್ತದೆ. ಈ ಸಮಯದಲ್ಲಿ ಇಡೀ ನಗರವೇ ಸಂಗೀತ, ನೃತ್ಯ ಮತ್ತು ವೇಷಭೂಷಣಗಳಿಂದ ಕಂಗೊಳಿಸುತ್ತದೆ. ಟೆನರೈಫ್ನಲ್ಲಿರುವ ಮೌಂಟ್ ಟೈಡ್ ಕೇವಲ ದ್ವೀಪದ ಎತ್ತರದ ಪರ್ವತ ಮಾತ್ರವಲ್ಲ, ಇದು ಅತಿ ಎತ್ತರದ ಶಿಖರವೂ ಆಗಿದೆ. ಹಾಗಾದ್ರೆ ಟೆನರೈಫ್ ಯಾವ ದೇಶದಲ್ಲಿದೆ? ಆಂಧ್ರಪ್ರದೇಶ ಪ್ರವಾಸೋದ್ಯಮ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗುವಂತೆ ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಅನ್ನು ವಿಶಾಖಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದೆ. ಪ್ರವಾಸೋದ್ಯಮದ ಸುಸ್ಥಿರತೆಗೆ ಟ್ರಾವೆಲ್ ಮಾರ್ಟ್ ಆಯೋಜನೆ ಬಲ ನೀಡಲಿದೆ ಎಂದು ಆಂಧ್ರ ಪ್ರವಾಸೋದ್ಯಮ ಸಚಿವ ಕಂದುಲ ದುರ್ಗೇಶ್ ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಕರಾವಳಿ ಭಾಗ, ಬುಡಕಟ್ಟು ಪ್ರದೇಶ, ಪಾರಂಪರಿಕ ಸ್ಥಳಗಳು ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಲ್ಲಿ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಆಯೋಜನೆ ಪ್ರವಾಸಿಗರ ಸಂಖ್ಯೆಯನ್ನು ವೃದ್ಧಿಸುವಲ್ಲಿ ಯಶಸ್ವಿಯಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇಲ್ಲಿಗೆ ಆಗಮಿಸಿರುವ ಟೂರ್ ಆಪರೇಟರ್ಸ್, ಆತಿಥ್ಯ ಕ್ಷೇತ್ರದ ಪ್ರತಿನಿಧಿಗಳು ಪ್ರವಾಸೋದ್ಯಮದ ಬೆಳವಣಿಗೆಗೆ ಮುಖ್ಯ ಪಾತ್ರ ವಹಿಸಲಿದ್ದಾರೆ. ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು ಘೋಷಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಮಲೇಷ್ಯಾ ಟೂರಿಸಂ ವತಿಯಿಂದ ಫೆಬ್ರವರಿ 13ರಂದು ಸೇಲ್ಸ್ ಮಿಷನ್ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಲೇಷಿಯನ್ ಅಸೋಸಿಯೇಷನ್ ಆಫ್ ಟೂರ್ ಮತ್ತು ಟ್ರಾವೆಲ್ ಏಜೆಂಟ್ಸ್ನ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ ಮತ್ತು ಮಲೇಷಿಯಾ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಲು ಮತ್ತು ಭಾರತದ ಪ್ರವಾಸೋದ್ಯಮ ಮಾರುಕಟ್ಟೆಯಲ್ಲಿ ಸ್ಥಿರ ಸ್ಥಾನಗಳನ್ನು ಗಳಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂಬ ಅಭಿಪ್ರಾಯ ಮೂಡಿದೆ.
ವರದಿಗಳ ಪ್ರಕಾರ 2025ರಲ್ಲಿ ಭಾರತದಿಂದ 15 ಲಕ್ಷ ಪ್ರವಾಸಿಗರು ಮಲೇಷ್ಯಾಗೆ ಭೇಟಿ ನೀಡಿದ್ದಾರೆ ಎಂದು ತಿಳಿದುಬಂದಿದೆ. 2026ರಲ್ಲಿ 21 ಲಕ್ಷ ಪ್ರವಾಸಿಗರನ್ನ ಮಲೇಷ್ಯಾ ಪ್ರವಾಸೋದ್ಯಮದತ್ತ ಸೆಳೆಯುವುದು ನಮ್ಮ ಗುರಿ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತ ಪ್ರವಾಸಿಗರನ್ನ ಹೆಚ್ಚು ಆಕರ್ಷಿಸಲು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಟೂರ್ ಆಪರೇಟರ್ಗಳ ಆತಿಥ್ಯ ಕ್ಷೇತ್ರದ ಪ್ರಮುಖರ ಸಹಯೋಗವನ್ನ ಮಲೇಷ್ಯಾ ಅಪೇಕ್ಷಿಸುತ್ತಿದೆ ಎಂದು ಮಲೇಷ್ಯಾ ಪ್ರವಾಸೋದ್ಯಮ ಮುಖ್ಯಸ್ಥ ಡಾಟುಕ್ ಮನೋಹರನ್ ಪೆರಿಯಸಾಮಿ ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ದೀರ್ಘ ನಾನ್ ಸ್ಟಾಪ್ ವಿಮಾನಯಾನ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.